ನಮಸ್ಕಾರ. ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ಮಾರುಕಟ್ಟೆಗೆ ಲಗ್ಗಿಟ್ಟ ಹಣ್ಣುಗಳ ರಾಜ ಮಾವು. ಎಲ್ಲೆಲ್ಲೂ ಇದೀಗ ಮಾವಿನ ಹಣ್ಣಿನದ್ದೇ ಹವಾ. ಗಮ್ಮೆನಿಸುವ ಮಾವಿನ ಪರಿಮಳಕ್ಕೆ ಮಾವು ಪ್ರಿಯರು ಫಿದಾ. ಬೋರ್ಡ್ಗಳ ಬದಲು ಗೋಡೆಗಳ ಮೇಲೆ ಅಧ್ಯಯನ ಮಾಡುತ್ತಿರೋ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು. ಗೋಡೆ ಮೇಲಿನ ಬರಹ ಕಂಡು ಶಾಕ್ ಆದ ಉತ್ತರ ವಿವಿ ಕುಲಸಚಿವ. ಜೀವನ ಭದ್ರತೆ ಒದಗಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಗ್ರಾಮ ಸಹಾಯಕರ ಒತ್ತಾಯ. ಜೂನ್ 9ರಿಂದ ಗ್ರಾಮ ಸಹಾಯಕರ ಮುಷ್ಕರ ಆರಂಭ. ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ನಡೆಯಲಿರೋ ಪ್ರತಿಭಟನೆ. ಮೊಬೈಲ್ ಸಂಭಾಷಣೆ ತಂದ ಆಪತ್ತಿಗೆ ರೈತರ ಆತಂಕ. ಕೆಐಎಡಿಬಿಗೆ ಜಮೀನು ನೀಡುವ ವಿಚಾರದಲ್ಲಿ ಇಬ್ಬರು ರೈತರ ಸಂಭಾಷಣೆ. ರೈತರ ವಿರುದ್ಧ ಪ್ರಕರಣ. ಶಿಲಘಟ್ಟ ಗ್ರಾಮಾಂತರ ಠಾಣೆ ಮುಂದೆ ರೈತರ ಪ್ರತಿಭಟನೆ. ವಾರ್ತೆಗಳ ವಿವರ. ಹಣ್ಣುಗಳ ರಾಜ ಎಂದೇ ಖ್ಯಾತಿ ಪಡೆದಿರೋ ಮಾವಿನ ಹಣ್ಣಿನ ಘಮಲು ಇದೀಗ ಮಾರುಕಟ್ಟೆಯನ್ನು ಆವರಿಸಿದೆ. ಘಮಘಮಿಸುವ ಮಾವಿನ ರುಚಿ ಸವಿಯಲು ಮಾವು ಪ್ರಿಯರು ಕಾತುರರಾಗಿದ್ದು, ಬಗೆ ಬಗೆ ಮಾವಿನ ಹಣ್ಣು ಬಾಯಲ್ಲಿ ನೀರೂರಿಸುತ್ತಿದೆ. ಮಾರುಕಟ್ಟೆಯಲ್ಲಿರುವ ಆಕರ್ಷಕ ಮಾವಿನ ಹಣ್ಣುಗಳನ್ನು ಕಂಡ ಜನ ಎಚಕುವ ಮಾವು ಸಿಹಿ ಎನ್ನುತ್ತಿದ್ದಾರೆ. ಮಾವಿನ ತವರು ಎಂದೇ ಕೋಲಾರ ಜಿಲ್ಲೆ ಪ್ರಖ್ಯಾತಿ ಪಡೆದಿದೆ. ಕೋಲಾರದಿಂದ ಚಿಕ್ಕಬಳ್ಳಾಪುರ ಪ್ರತ್ಯೇಕ ಜಿಲ್ಲೆಯಾದರೂ ಕೋಲಾರದ ನಂಟು ಬಿಟ್ಟಿಲ್ಲ ಎಂಬುದಕ್ಕೆ ಮಾವಿನ ಹಣ್ಣೇ ನಿದರ್ಶನ. ಕೋಲಾರದಷ್ಟು ಅಲ್ಲವಾದರೂ ಚಿಕ್ಕಬಳ್ಳಾಪುರದಲ್ಲಿಯೂ ಹಣ್ಣುಗಳ ರಾಜ ಮಾವಿನ ತೋಟಗಳಾಗಿವೆ. ಇದೀಗ ಮಾವಿನ ಸೀಸನ್ ಆರಂಭವಾಗಿದ್ದು, ಬಗೆ ಬಗೆಯ ಹಣ್ಣುಗಳು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿವೆ. ಆಕರ್ಷಕ ಮಾವಿನ ಹಣ್ಣಿನ ರುಚಿ ನೋಡಲು, ಅದರ ಸವಿ ಅನುಭವಿಸಲು ಮಾವು ಪ್ರಿಯರು ಕಾತುರದಿಂದ ಕಾಯುತ್ತಿದ್ದಾರೆ. ಈ ಸೀಸನ್ಗಾಗಿ ಬೆಳೆಗಾರನು ಕಾತುರದಿಂದ ಕಾಯುತ್ತಿದ್ದು, ಕೊನೆಗೂ ಆ ಕ್ಷಣ ಬಂದೇ ಬಿಟ್ಟಿದೆ. ಏಪ್ರಿಲ್ ತಿಂಗಳಂದರೆ ನಮಗೆಲ್ಲ ಗೊತ್ತಿರೋ ಹಾಗೆ ಮಾವಿನ ಸೀಸನ್ನು. ಮಾವಿನ ಹಣ್ಣು ತುಂಬ ಫೇಮಸ್ಸು. ಅದರಲ್ಲಿ ಈ ಸೀಸನಲ್ಲಿ ನಾವು ಮಾವಿನ ಬಿಟ್ಟರೆ ಮತ್ತೆ ವರ್ಷ ಪೂರ್ತಿ ಸಿಗೋದಿಲ್ಲ. ಈ ನೋಡಿ, ನಾನು ಈ ಶಾಪಿಗೆ ಬಂದಿದ್ದೀನಿ, ಪ್ರತಿ ವರ್ಷವೂ ಬರ್ತೀನಿ. ಇದರಲ್ಲಿ ದಸಾರಿ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನಮ್ಮ ಫ್ಯಾಮ್ಲಿಯಲ್ಲೆಲ್ಲ ಇದನ್ನೇ ಇಷ್ಟ ಬೀಳ್ತಾರೆ. ಅದು ಬಿಟ್ಟರೆ ಮಲ್ಲಿಕ ಚೆನ್ನಾಗಿರುತ್ತೆ. ಮಲ್ಲಿಕ ಯಾವಾಗಲೂ ನಾವು ಈ ದಸರಾ ಸೀಸನ್, ಈ ಬೇಸಿಗೆ ಸೀಸನಲ್ಲಿ ರೆಗ್ಯುಲರಾಗಿ ಡೈಲಿ ಒಂದೊಂದು ಹಣ್ಣನ್ನು ತಿಂತೀರಿ. ಇದು ನಮ್ಮ ಹ್ಯಾಬಿ ಆಗೋಗ್ಬಿಟ್ಟಿದೆ. ಬೇಸಿಗೆ ಅಂದ್ರೇ ಮಾವಿನ ಕಾಲ. ಈ ಮಾವಿನ ಕಾಲದಲ್ಲಿ ನಮಗೇನು ಬೇಕೋ ಎಲ್ಲ ರೀತಿಯೂ ಮಾವಿನ ಹಣ್ಣಿಂದನೇ ನಾವು ಫ್ರೂಟ್ಸ್ನ ತೊಗೊತೀರಿ. ಬೇರೆ ಫ್ರೂಟ್ಸ್ನ ಯಾವುದನ್ನು ಯೂಸ್ ಮಾಡೋದಿಲ್ಲ. ಬಟ್ ರೀಸನ್ನು ಪ್ರೈಸಸ್ಸು ಸಹ ಅಫೋರ್ಡಬಲ್ ಆಗಿರುತ್ತೆ. ನಾವು ಏನು ಅಷ್ಟೊಂದು ಎಕ್ಸ್ಪೆನ್ಸಿವ್ ಆಗಿ ಏನಿರೋದಿಲ್ಲ. ದಯವಿಟ್ಟು ಒಂದು ಸಲ ನೀವು ಬನ್ನಿ, ಇಲ್ಲಿ ಮಾವಿನ ಹಣ್ಣು ತಿನ್ನಿ, ಅದರ ರುಚಿನ ಸ್ವಾದಿಸಿ. ಹಣ್ಣುಗಳ ರಾಜ ಮಾವಿನ ಹಣ್ಣು ಮಾರ್ಕೆಟಿಗೆ ಲಗ್ಗೆ ಇಟ್ಟಿದೆ. ಬೇಸಿಗೆ ಬಂದರೆ ಸಾಕು, ಕರೆಸಿಕೊಳ್ಳುವ ಮಾವಿನ ಹಣ್ಣಿನದ್ದೇ ಸಾಮ್ರಾಜ್ಯ. ಪ್ರತಿ ವರ್ಷ ಮಾರುಕಟ್ಟೆಗೆ ಸ್ಥಳೀಯವಾಗಿ ಬೆಳೆದ ವಿವಿಧ ತಳಿಯ ಬಾದಾಮಿ, ಖುದುಸ್, ತೋತಾಪುರಿ, ಮಲ್ಲಿಕಾ ಸೇರಿದಂತೆ ಹಲವು ಮಾವಿನ ಹಣ್ಣುಗಳು ಮಾರುಕಟ್ಟೆಗೆ ಲಗ್ಗೆ ಇಡುತ್ತಿವೆ. ಚಿಕ್ಕಬಳ್ಳಾಪುರ ನಗರದ ಪ್ರಮುಖ ರಸ್ತೆಗಳಲ್ಲಿ ಘಮಘಮಿಸುತ್ತಾ ಕೈಬೀಸಿ ಕರೆಯುತ್ತಿದೆ. ಮಾವಿನ ಹಣ್ಣನ್ನು ತಿನ್ನೋದ್ರಿಂದ ದೇಹಕ್ಕೆ ಏನೆಲ್ಲ ಪ್ರಯೋಜನ ಆಗುತ್ತದೆ ಎಂದು ತಿಳಿದುಕೊಳ್ಳಿ. ಮಾವಿನ ಹಣ್ಣಿನಲ್ಲಿ ವಿಟಮಿನ್ ಎ, ಸಿ ಮತ್ತು ಕೆ ಜೊತೆಗೆ ಪೊಟ್ಯಾಷಿಯಂ, ಬೀಟಾ ಕ್ಯಾರೋಟಿನ್, ಫೋಲೇಟ್ ಮತ್ತು ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ಕಬ್ಬಿಣ, ಸೆಲೇನಿಯಂ, ರಂಜಕ ಮತ್ತು ಮ್ಯಾಂಗನೀಸ್ ಸೇರಿದಂತೆ ಹಲವಾರು ಜೀವಸತ್ವಗಳು ಮತ್ತು ಖನಿಜಗಳನ್ನು ಹೊಂದಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 20,000ಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶದಲ್ಲಿ ಮಾವು ಬೆಳೆಯಲಾಗಿದೆ. ರಸಪೂರಿ, ರಾಜಗಿರಿ, ಬೇನಿಶ್, ತೋತಾಪುರಿ, ಕೇಸರ್, ಅಮರಪಾಲಿ,
ಖುದ್ದೂಸ್, ನೀಲಂ, ಮಲಗೋಬಾ ಸೇರಿದಂತೆ ಹಲವಾರು ತಳಿಯ ಮಾವುಗಳನ್ನು ಬೆಳೆಯುತ್ತಾರೆ. 1 ಕೆಜಿ ಮಲ್ಲಿಕಾ 120 ರೂಪಾಯಿ, ರಸಪೂರಿ 70ರಿಂದ 80, ರಾಜಗಿರಿ 80, ಕೇಸರ್ 150, ಬಾದಾಮಿ 100 ರೂಪಾಯಿಗೆ ಪ್ರಸ್ತುತ ಮಾರುಕಟ್ಟೆಯಲ್ಲಿ ಬೆಲೆ ಇದೆ. ಒಟ್ಟಿನಲ್ಲಿ ತರಹೇವಾರಿ ಮಾವಿನ ಹಣ್ಣುಗಳ ಬೆಳೆಗೆ ಖ್ಯಾತಿಯಾಗಿರೋ ಚಿಕ್ಕಬಳ್ಳಾಪುರ ವರ್ತಕರು ಈಗ ಯಾಕಾದರೂ ಗಾಳಿ ಮಳೆ ಬರುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ಫಸಲಿಗೆ ಬಂದ ಮಾವಿಗೆ ಮಳೆ ಪರಮಶತ್ರ. ಅದರಲ್ಲೂ ಆಲಿಕಲು ಮಳೆಯಾದರೆ ಅಲ್ಲಿಗೆ ಮಾವಿನ ತೋಟ ನಾಶವಾದಂತೆ. ಹಾಗಾಗಿ ವರ್ತಕರು ಮಾತ್ರವಲ್ಲದೆ ಮಾವಿನ ಬೆಳೆಗಾರರು ಮಳೆಯನ್ನ ಶಪಿಸುವಂತಾಗಿದೆ. ಅದೇನೇ ಇರಲಿ, ಬಗೆ ಬಗೆಯ ಮಾವಿನ ಹಣ್ಣು ತಿನ್ನಲು ನೀವೆಲ್ಲ ರೆಡಿಯಾಗಿ. ಸರ್, ನಾವು ಮ್ಯಾಂಗೋ ಸೀಸನಲ್ಲಿ ಯಾವಾಗಲೂ ಮ್ಯಾಂಗೋ ತೊಗೊಂಡು ತಿಂತೀವಿ. ನಮಗೆ ಇಷ್ಟವಾಗಿರೋದು ಮಲ್ಗೋಬಾ, ಆಲ್ಫನ್ಸೋ, ಬೇಮಿಷಾ ಎಲ್ಲನೂ ತಿಂತೀವಿ ನಾವು. ಅದು ತುಂಬ ಸ್ವೀಟಾಗಿರುತ್ತೆ. ಮತ್ತು ಮ್ಯಾಂಗೋ ಈಸ್ ಕಾಲ್ಡ್ ಆ್ಯಸ್ ಕಿಂಗ್ ಆಫ್ ಫ್ರೂಟ್ಸು. ಅದಕ್ಕೆ ನಾವು ಯಾವಾಗಲೂ ಸೀಸ್ನಲ್ ಫ್ರೂಟ್ಸ್ ಏನೇನು ಬರುತ್ತೋ ಅದನ್ನು ತೊಗೊಂಡು ತಿಂತೀವಿ. ಈಗ ಸಮ್ಮರ್ ಸೀಸನ್ ಆಗಿರೋದ್ರಿಂದ ಮ್ಯಾಂಗೋ ತುಂಬ ಚೆನ್ನಾಗಿ ಬರ್ತಾ ಇದೆ. ಮತ್ತು ಇಲ್ಲೂ ಎಲ್ಲ ನೋಡೋಕ್ಕೆಲ್ಲ ತುಂಬ ಚೆನ್ನಾಗೂ ಇದೆ ಮ್ಯಾಂಗೋಸು. ಅದಕ್ಕೆ ತೊಗೊಂಡು ತಿಂತಾ ಇದ್ದೀವಿ ನಾವು. ಎಲ್ಲ ರೀತಿಯಲ್ಲೂ ಹೋಲ್ ಫ್ರೂಟು ತಿಂತೀವಿ. ಒಂದೊಂದ್ಸಲಿ ಮಿಲ್ಕ್ ಶೇಕ್ ಮಾಡ್ಕೊಂಡು ತಿಂತೀವಿ. ಆಮೇಲೆ ಏನಾದ್ರು ಸ್ವೀಟ್ಗೂ ಅದೇ ಲಾಡು ಆ ಥರದ್ದೆಲ್ಲ ಮಾಡಿಕೊಂಡು ಅದರದ್ದು ಪ್ಯೂರಿ ಮಾಡ್ಕೊಂಡು ಹಾಕಿ ಲಾಡು ಎಲ್ಲ ಮಾಡ್ಕೊಂಡು ತಿಂತೀವಿ ಸರ್. ಅದಕ್ಕೆ ರೇಟು ಒಂದೊಂದ್ಸಲಿ ಅದೇ ಫ್ರೂಟ್ಸ್ ಏನಾದ್ರು ಜಾಸ್ತಿ ಬಂದಿದ್ರೆ ಕಮ್ಮಿ ಇರುತ್ತೆ ಸರ್ ರೇಟು. ಇಲ್ಲ ಅಂತ ಹೇಳಿದ್ರೆ ಅದೇನಾದ್ರು ಮಳೆ ಬಂದು ಎಲ್ಲ ಹಾಳಾಗಿದ್ರೆ ಅದು ರೇಟು ಜಾಸ್ತಿ ಇರುತ್ತೆ ಸರ್. ಆಗಿದ್ರೂ ನಾವು ಸೀಸ್ನಲ್ ಫ್ರೂಟ್ಸ್ ತಿನ್ನೋದ್ರಿಂದ ಯಾವಾಗ್ಲೂ ಎಷ್ಟೇ ರೇಟ್ ಇದ್ರೂ ನಾವು ಕೊಂಡ್ಕೊಂಡು ತಿಂತೀವಿ. 100 ರೂಪಾಯಿ ಮಲ್ಲಿಕಾ ಬಂದು 120 ರೂಪಾಯಿ, ರಸಪುರಿ ಬಂದು 80-70 ರೂಪಾಯಿ ಮಾಡ್ತಾಯಿದ್ದೀವಿ ಕೆಜಿ. ಅದು ರಾಜ್ಗರ ಬಂದು ಅದು 100ಗೆ 1.25 ಇಕ್ಕಿದ್ದೀವಿ. ಇದು ಕೇಸರ್ ಬಂದು 150 ರೂಪಾಯಿ ಕೆಜಿ. ಬಾದಾಮಿ ಬಂದು 100 ರೂಪಾಯಿ ಕೆಜಿ. ತಾಲಾಪಹಾಡು ಬಂದು 80 ರೂಪಾಯಿ. ಯಾವ ಥರ ಡಿಮ್ಯಾಂಡ್ ಇದೆ? ಡಿಮ್ಯಾಂಡ್ ಬಂದು ನಿಮಗೆ ಮಲ್ಲಿಕಾ ಇದೆ, ರಸಪುರಿ ಇದೆ, ತಾಲಾಪಹಾಡ್ ಇದೆ, ಮಲ್ಗೋಬಾ ಇದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಮಂಗನಿಂದ ಮಾನವ ಅನ್ನೋದು ಡಾರ್ವಿನ್ನ ವಿಕಾಸವಾದ. ಹಾಗಾಗಿಯೇ ಮಾನವ ಆಗಾಗ ಮಂಗನಂತೆ ಆಡುತ್ತಿರುತ್ತಾನೆ. ಇದಕ್ಕೆ ಮತ್ತೊಂದು ಉದಾಹರಣೆ ಚಿಕ್ಕಬಳ್ಳಾಪುರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು. ಇಲ್ಲಿ ಕಲಾವಿದರಾದ ಮಂಗ ಮಾನವರು ಮಾಡಿದ ಕಿತಾಪತಿಗೆ ಪಾಪ ವಿವಿ ಕುಲಸಚಿವರೇ ಬೆಚ್ಚಿಬಿದ್ದಿದ್ದಾರೆ. ಅಲ್ಲಿ ಆಗಿದ್ದಾದರೂ ಏನು ಅಂತೀರಾ? ಮುಂದೆ ನೋಡಿ. ಕೋತಿ ಚೇಷ್ಟೆಗಳು ಒಂದೆರಡಲ್ಲ. ಅದರಲ್ಲೂ ಈ ಸ್ಮಾರ್ಟ್ಫೋನ್ ಬಂದ ಮೇಲೆ ನಿಜವಾಗಿಯೂ ಕೋತಿ ಚೇಷ್ಟೆಗಳು, ಕೋತಿಯಂತೆ ಆಡುವ ಮಾನವ ಚೇಷ್ಟೆಗಳಿಗೆ ಕೊರತೆಯೇ ಇಲ್ಲವಾಗಿದೆ. ಇದೇ ರೀತಿಯ ಕೋತಿ ಚೇಷ್ಟೆ ಚಿಕ್ಕಬಳ್ಳಾಪುರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆದಿದ್ದು, ಮಂಗ ಮಾನವರು ಮಾಡಿದ ಕೆಲಸಕ್ಕೆ ಉಪನ್ಯಾಸಕರು ಸಮಾಧಾನ ಹೇಳಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಅಷ್ಟೇ ಅಲ್ಲ, ಈಗ ಹಣ ವೆಚ್ಚ ಮಾಡಿ ಗೋಡೆಗಳಿಗೆ ಸುಣ್ಣ ಬಣ್ಣ ಬಳಿಯಬೇಕಾದ ಸ್ಥಿತಿಯೂ ನಿರ್ಮಾಣವಾಗಿದೆ. ಇಷ್ಟಕ್ಕೂ ಇಲ್ಲಿ ಆಗಿರುವುದೇನು ಅಂತೀರಾ? ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯದ ಪದವಿ ಹಾಗೂ ಸ್ನಾತಕೋತ್ತರ ಪದವಿಗಳ ಪರೀಕ್ಷೆಗಳು ಇನ್ನೇನು ಪ್ರಾರಂಭವಾಗಬೇಕಿದೆ. ಇದರಿಂದ ಚಿಕ್ಕಬಳ್ಳಾಪುರ ನಗರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ಶ್ರಮಪಟ್ಟು ಅಧ್ಯಯನದಲ್ಲಿ ತೊಡಗಿದ್ದಾರೆ. ಕಾಲೇಜಿನ ಬ್ಲ್ಯಾಕ್ ಬೋರ್ಡ್ನ ಮೇಲೆ ಉಪನ್ಯಾಸಕರು ಪಾಠ ಮಾಡುತ್ತಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಕಾಲೇಜಿನ ವಿದ್ಯಾರ್ಥಿಗಳು ಕಾಲೇಜಿನ ಕೊಠಡಿಗಳ ಗೋಡೆಗಳ ಮೇಲೆ ಪಠ್ಯ ಪುಸ್ತಕಗಳಲ್ಲಿರುವ ಅಧ್ಯಯನಗಳನ್ನು ಗೋಡೆ ಬರಹದ ಮೂಲಕ ಬರೆದಿದ್ದಾರೆ. ಇದನ್ನರಿತ ಬೆಂಗಳೂರು ಉತ್ತರ ವಿವಿಧ ಪರೀಕ್ಷಾಂಗ ವಿಭಾಗದ ಮೌಲ್ಯಮಾಪನ ಕುಲಸಚಿವ ಡಾಕ್ಟರ್ ಲೋಕನಾಥ್ ಇಂದು ಕಾಲೇಜಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕಾಲೇಜಿನ ಕೊಠಡಿಗಳ ಗೋಡೆಗಳ ಮೇಲಿರುವ ಮಂಗ ಮಾನವರ ಬರಹ ಕಂಡು ಬೇಸರ ವ್ಯಕ್ತಪಡಿಸಿದ ಡಾಕ್ಟರ್ ಲೋಕನಾಥ್ ಗೋಡೆಗಳಿಗೆ ಸುಣ್ಣ ಬಣ್ಣ ಹೊಡೆದು ಗೋಡೆ ಬರಹ ಅಳಿಸುವಂತೆ ಪ್ರಾಂಶುಪಾಲರಿಗೆ ಸೂಚಿಸಿದರು. UG ಪರೀಕ್ಷೆಗಳು ಅಂತ ಹೇಳಿದ್ರೆ ಸ್ನಾತಕ ಪದವಿ ಪರೀಕ್ಷೆಗಳನ್ನು 9ನೇ ತಾರೀಕಿಂದ ಪ್ರಾರಂಭ ಮಾಡ್ತಾಯಿದ್ವಿ. ಅದರ ಒಂದು ಹಿನ್ನೆಲೆಯಲ್ಲಿ ರ್ಯಾಂಡಮ್ ಆಗಿ ಕೆಲವು ಎಲ್ಲ ಕಡೆನೂ ಹೋಗ್ತಾ ಇದ್ವಿ. ರ್ಯಾಂಡಮ್ ಆಗಿ ಇವತ್ತು ಚಿಕ್ಕಬಳ್ಳಾಪುರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ವಿಸಿಟ್ ಕೊಟ್ಟಿದ್ವಿ. ಯಾಕೆಂತೇಳಿ ಮುಂದೆ ಇಲ್ಲಿ ಎಕ್ಸಾಮಿನೇಷನ್ಸನ್ನು ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಏನು ಡ್ರಾಬ್ಯಾಕ್ಸ್ ಇದೆ ಮತ್ತು ಯಾವ ಥರ ನಡೆಸಬೇಕು ಅಂತಕ್ಕಂಥ
ಒಂದು ಚರ್ಚೆನ ಪ್ರಿನ್ಸಿಪಾಲ್ಸ್ ಜೊತೆ ಮಾಡಿ, ಜೊತೆಗೆ ಎಲ್ಲ ರೂಮ್ಸ್ ಎಲ್ಲ ವಿಸಿಟ್ ಮಾಡಿ ಮಾಡ್ತಾಯಿದ್ವಿ. ಸೊ ಇಲ್ಲಿ ನಮಗೆ ಮೊದಲೇ ಈ ಒಂದು ಸೆಂಟ್ರ್ ಬಗ್ಗೆ ಕಂಪ್ಲೇಂಟ್ಸ್ ಬಂದಿತ್ತು, ಗೋಡೆ ಬರಹಗಳಿದ್ದಾವೆ ಅಂತ. ಸೊ ಅದರ ಒಂದು ಹಿನ್ನೆಲೆಯಲ್ಲಿ ಇವತ್ತು ವಿಸಿಟ್ ಮಾಡಿದ್ದೀನಿ. ಎಲ್ಲ ಕಡೆಯೂ ತಾವು ನೋಡಿದ್ರೆ ಎಲ್ಲ ಕಡೆಯೂ ಗೋಡೆಗಳ ಮೇಲೆ ಉತ್ತರಗಳನ್ನು ಬರೆದಿಟ್ಟಿದ್ದಾರೆ. ಜೊತೆಗೆ ಪರ್ಟಿಕ್ಯುಲರ್ ಆಗಿ ಯಾವುದೋ ಒಂದು ಎಕ್ಸಾಮ್ಸನ್ನು ಅದೇ ರೂಮಲ್ಲೇ ಹಾಕ್ತಾರೆ ಅನ್ನೋ ಕಂಪ್ಲೇಂಟು ಇತ್ತು. ಈಗ ಮೇಡಮ್ ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ. ಈಗ ರೊಟೇಷನ್ ಮೇಲೆ ಬೇರೆ ಬೇರೆ ರೂಮ್ಸನ್ನು ಚೇಂಜ್ ಮಾಡ್ತಾರೆ. ಇದಕ್ಕೆಲ್ಲ ಸಹ ಸುಣ್ಣ ಬಣ್ಣ ಹೊಡಿಸೋದಕ್ಕೆ ಹೇಳಿದ್ವಿ. ಎಲ್ಲೆಲ್ಲಿ ಉತ್ತರಗಳನ್ನು ಬರೆದಿದ್ದಾರೆ ಎಲ್ಲ ರೂಮ್ಸಲ್ಲೂ ಸಹ ಸುಣ್ಣ ಬಣ್ಣ ಹೊಡಿಸಿ, ಅಂದರೆ ಪೇಂಟ್ ಮಾಡಿಸಿ, ಏನು ಕಾಣದಾಗ ಮಾಡಿ ಈ ಸಲ ಪಾರದರ್ಶಕವಾಗಿ ಎಕ್ಸಾಮ್ಸನ್ನು ನಡೆಸಬೇಕು, ಗುಣಮಟ್ಟನ ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ಸೊ ಇವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ತಕ್ಕಂಥ ಒಂದು ಅಗತ್ಯ ಇದೆ. ಸೊ ಹಾಗಾಗಿ ಇವತ್ತು ಪ್ರಥಮವಾಗಿ ವಿಸಿಟ್ ಮಾಡಿದ್ವಿ. ಬೇರೆ ಬೇರೆ ಸೆಂಟರ್ಸನ್ನೆಲ್ಲ ವಿಸಿಟ್ ಮಾಡಿ ಅಲ್ಲೇನೇನು ಪ್ರಾಬ್ಲಮ್ಸ್ ಇದೆ ಅಂತ ನೋಡೋಣ. ಇಲ್ಲಿ ನೀವು ನೋಡಿದ್ರೆ ಎಲ್ಲ ಕಡೆ ರೂಮ್ಸಲ್ಲೂ ಗೋಡೆಗಳ ಮೇಲೆ ಬರೆದಿದ್ದಾರೆ. ಸೊ ಅದು ಮೇಡಮ್ ಅವರು 2 ದಿವಸ ಆಯ್ತಂತೆ ಚಾರ್ಜ್ ತೊಗೊಂಡು. ಸೊ ಹಾಗಾಗಿ ಅದನ್ನೆಲ್ಲ ಡಿಲೀಟ್ ಮಾಡ್ಸೋಕ್ಕೆ ಹೇಳಿದ್ವಿ. ಪೇಂಟ್ ಎಲ್ಲ ಹೊಡಿಸ್ತಾರೆ, ಚೆನ್ನಾಗಿ ಎಕ್ಸಾಮ್ ನಡೆಸೋದು ನಿಟ್ಟಿನಲ್ಲಿ ಅವರು ಸಹ ನಮಗೆ ಸಹಕಾರ ಕೊಡ್ತಾರೆ ಅಂತ ನಾವು ಈಗ ಪ್ರಾರಂಭ ಮಾಡಿದ್ವಿ. ಈಗಾಗಲೇ ಬೇರೆ ಬೇರೆ ಎಕ್ಸಾಮ್ಸ್ ನಡೆಯುವಾಗ ಬೇರೆ ಬೇರೆ ಎಕ್ಸಾಮಿನೇಷನ್ ಸೆಂಟರ್ಸ್ಗೆಲ್ಲ ವಿಸಿಟ್ ಮಾಡಿದ್ವಿ. ಈಗ ಪ್ರೈವೇಟ್ ಕಾಲೇಜುಗಳಲ್ಲಿ ಅಲ್ಲೂ ಸಹ ವಿಸಿಟ್ ಮಾಡ್ತೀವಿ. ಜೊತೆಗೆ ನಮಗೆ ಈ ಸಲ ಏನು ಮಾಡ್ಕೊಂಡಿದ್ವಿ ಅಂತ ಹೇಳಿದ್ರೆ, ಕೆಲವು ಕಡೆ ಪ್ರೈವೇಟ್ ಕಾಲೇಜುಗಳಿಗೆ ಕಂಪ್ಲೇಂಟ್ಸ್ ಇದೆ, ಏನೇನು ದೂರುಗಳು ಬಂದಿದ್ದೋ ಅದನ್ನು ಆಧರಿಸಿ ಒಂದು ಲಿಸ್ಟ್ ಮಾಡ್ಕೊಂಡಿದ್ವಿ. ಯಾವುದು ಕೆಲವು ಈಗ ಎಲೆಕ್ಷನ್ ಟೈಮಲ್ಲಿ ಸೂಕ್ಷ್ಮ ಮತಗಟ್ಟೆಗಳು ಅತಿ ಸೂಕ್ಷ್ಮ ಅಂತ ಮಾಡ್ತಾರಲ್ಲ, ಆ ಥರ ಪರೀಕ್ಷಾ ಕೇಂದ್ರಗಳನ್ನೇ ನಾವು ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಅಂತ ಮಾಡ್ಕೊಂಡಿದ್ವಿ. ಅಂಥ ಕಡೆ ಸ್ಕ್ವಾಡನ್ನು ಹೆಚ್ಚಿಗೆ ಹಾಕ್ತೀವಿ, ಸಿಟ್ಟಿಂಗ್ ಸ್ಕ್ವಾಡ್ ಇರುತ್ತೆ, ಜೊತೆಗೆ ಸರ್ಪ್ರೈಸ್ ವಿಸಿಟ್ಸ್ ಇರುತ್ತೆ. ಈ ಸಲ ಎಲ್ಲ ಯೂನಿವರ್ಸಿಟಿ ಅಧಿಕಾರಿಗಳನ್ನೂ ಸಹ ಸೇರಿ ಸರ್ಪ್ರೈಸ್ ವಿಸಿಟನ್ನು ಕೊಡುವಂಥ ಒಂದು ಆಲೋಚನೆಯನ್ನು ಸಹ ಇಟ್ಕೊಂಡಿದ್ವಿ. ಈ ಸಲ ತುಂಬ ಪಾರದರ್ಶಕವಾಗಿ ಗುಣಮಟ್ಟನ ಹೆಚ್ಚು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನೋಡಿ. ಒಂದು ವಿಶ್ವವಿದ್ಯಾಲಯ ಅಂತೇಳಿದ್ರೆ, ವಿಶ್ವ ಅಂತೇಳಿದ್ರೆ ಪ್ರಪಂಚ, ಇಡೀ ಪ್ರಪಂಚದಲ್ಲಿ ಅವ್ರು ಎಲ್ಲೇ ಹೋಗಲಿ ಅವ್ರು ಬದುಕಬೇಕು ಅಂಥ ಒಂದು ಎಬಿಲಿಟಿನ ನಾವು ಡೆವಲಪ್ ಮಾಡಿ ಕಳಿಸ್ಬೇಕು ಅಂಥ ನಿಟ್ಟಿನಲ್ಲಿ ನಾವು ಪಾರದರ್ಶಕವಾಗಿ ಎಕ್ಸಾಮ್ಸ್ನ ನಡೆಸಿ ಅವ್ರಿಗೆ ಒಂದು ಎಬಿಲಿಟಿಯನ್ನು ಡೆವಲಪ್ ಮಾಡದೇ ಇದ್ದರೆ ನಮ್ಮ ಹುಡುಗರು ಫೇಲ್ ಆಗ್ತಾರೆ. ಈಗ ಬೇರೆ ಬೇರೆ ಕಡೆ ವಿದೇಶಗಳಿಗೆ ಹೋಗಬೇಕು ಅಥವಾ ಜಾಗತಿಕ ಮಟ್ಟದಲ್ಲಿ ಕಾಂಪಿಟೇಷನ್ ಕೊಡಬೇಕು ಅಂತ ಹೇಳಿದ್ರೆ ಈ ಗುಣಮಟ್ಟದ ಶಿಕ್ಷಣ ಮತ್ತು ಗುಣಮಟ್ಟದ ಮೌಲ್ಯಮಾಪನ ತುಂಬ ಇಂಪಾರ್ಟೆಂಟ್. ಆ ನಿಟ್ಟಿನಲ್ಲಿ ನಾವು ಕ್ರಮ ತಗೊಳ್ತಾ ಇದ್ದೀವಿ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಗ್ರಾಮ ಸಹಾಯಕರಿಗೆ ಜೀವನ ಭದ್ರತೆ ಒದಗಿಸುವಂತೆ ಆಗ್ರಹಿಸಿ ಜೂನ್ 9ರಂದು ಬೆಂಗಳೂರಿನ ಸ್ವತಂತ್ರ ಉದ್ಯಾನವನದಲ್ಲಿ ಗ್ರಾಮ ಸಹಾಯಕರು ಕುಟುಂಬ ಸಮೇತ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲು ಕಂದಾಯ ಇಲಾಖೆ ಗ್ರಾಮ ಸಹಾಯಕರ ಸಂಘ ನಿರ್ಧರಿಸಿದೆ. ಕರ್ನಾಟಕ ಗ್ರಾಮ ಕಚೇರಿಗಳ ರದ್ದತಿ ಕಾಯ್ದೆ 1961ರಂತೆ ವಂಶ ಪಾರಂಪರ್ಯದ ಎಲ್ಲಾ ಗ್ರಾಮೀಣ ಹಂತದ ಹುದ್ದೆಗಳು ರದ್ದಾಗಿದ್ವು. ಕೆಳ ಹಂತದ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದವರನ್ನ ಉಳಿಸಿಕೊಳ್ಳಲು ಗ್ರಾಮ ಲೆಕ್ಕಿಗರಿಗೆ ಸಹಾಯ ಮಾಡುವುದಕ್ಕಾಗಿ 10,450 ಗ್ರಾಮ ಸಹಾಯಕ ಹುದ್ದೆಗಳನ್ನು ಮಿತವೇತನ ಆಧಾರದ ಮೇಲೆ 2007ರಲ್ಲಿ ನೇಮಕ ಮಾಡಿಕೊಂಡಿದ್ರ. ಈ ಗ್ರಾಮ ಸಹಾಯಕರಿಗೆ ಪ್ರಸ್ತುತ ತಿಂಗಳಿಗೆ 15,000 ವೇತನ ಮಾತ್ರ ಪಾವತಿಯಾಗುತ್ತಿದೆ. ಕನಿಷ್ಠ ವೇತನ 27,000 ರೂಪಾಯಿ ನೀಡಬೇಕು ಹಾಗೂ ಸೇವಾ ಭದ್ರತೆ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಪ್ರತಿಭಟನೆ ಹಮ್ಮಿಕೊಂಡಿರುವುದಾಗಿ ಸಂಘದ ಅಧ್ಯಕ್ಷ ಎನ್ ಪ್ರಕಾಶ್ ಹೇಳಿದರು. 9/6/2025ರಂದು ಸ್ವತಂತ್ರ ಉದ್ಯಾನವನದಲ್ಲಿ ಅನಿಶ್ಚಿತ ಅವಧಿ ಮುಷ್ಕರ ಹಮ್ಮಿಕೊಂಡಿರೋದ್ರಿಂದ ಎಲ್ಲ ನನ್ನ ಗ್ರಾಮ ಸಹಾಯಕ ಬಂಧುಗಳು ಆ ಒಂದು ಮುಷ್ಕರದಲ್ಲಿ ಪಾಲ್ಗೊಂಡು ಸರ್ಕಾರದಲ್ಲಿ ನಮ್ಮೊಂದು ಬೇಡಿಕೆಗಳನ್ನು ಏನು ನಾವು ಬೇಡಿಕೆಗಳು ನಮ್ಮದು ಇದೆಯೋ ಆ ಬೇಡಿಕೆಗಳನ್ನು ನಾವು ಈಡೇರಿಸಿಕೊಳ್ಬೇಕಾಗಿ ಎಲ್ಲರೂ ಕುಟುಂಬ ಸಮೇತ ಬಂದು ಆವತ್ತು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ನಮ್ಮೊಂದು ಮನವಿ ಮಾಡ್ತಾಯಿದ್ದೀನಿ ಎಲ್ರಿಗೂ. ಈ ಸರ್ಕಾರಿ ಕಂದಾಯ ಇಲಾಖೆಯಲ್ಲಿ ಗ್ರಾಮ ಸಹಾಯಕರಾಗಿ ನಾವು 45 ವರ್ಷಗಳಿಂದ ಕಾರ್ಯನಿರ್ವಹಿಸ್ಕೊಂಡು ಬರ್ತಾ ಇರ್ತೀರಿ. ನಮಗೆ ಈಗ ಗೌರವಧನ ರೀತಿಯಲ್ಲಿ ನಮಗೀಗ 15,000 ವೇತನ ನೀಡ್ತಾ ಇರ್ತಾರೆ. ಆದರೆ ಈಗಿರೋಂಥ ಒಂದು ಬೆಲೆ ಏರಿಕೆ ಆ ಒಂದು ಇದರಲ್ಲಿ ನಾವು ಈಗ ಜೀವನ ನಡೆಸೋದು ಕಷ್ಟಕರ ಆಗಿರ್ತದೆ. ಅದರಿಂದ ನಮ್ಮ ಒಂದು ಬೇಡಿಕೆ ಸೇವಾ ಭದ್ರತೆ ಮಾಡಬೇಕಂತ ನಾವು ಹಲವಾರು ಬಾರಿ ನಾವು ಮನವಿ ಕೊಟ್ಟಿದ್ದೀವಿ ಸರ್ಕಾರಕ್ಕೆ. ಈ ಕಳೆದ 2 ವರ್ಷಗಳ ಹಿಂದೆ ಬೆಳಗಾಂ ಅಧಿವೇಶನದಲ್ಲಿ ಕಂದಾಯ ಮಿನಿಸ್ಟರ್ ಆದ ಕೃಷ್ಣ ಬೈರೇಗೌಡ ಸರ್ ಬಂದು ನಿಮ್ಮೊಂದು ಬೇಡಿಕೆ ನಾನು ಅತಿ ಶೀಘ್ರದಲ್ಲೇ ಈಡೇರಿಸ್ತೀರಿ ಅಂತೇಳಿ ಅವತ್ತು ನಮಗೆ ಆಶ್ವಾಸನೆ ಕೊಟ್ಟು ಅದು ಇದುವರೆಗೂ ಇನ್ನೂ ಈಡೇರಿಸಿರೋದಿಲ್ಲ. ಆದ ಕಾರಣ ನಾವು ಇವಾಗ ಈ ಒಂದು ಮುಷ್ಕರ ಹಮ್ಮಿಕೊಳ್ತಾ ಇದ್ದಾರೆ ನಮ್ಮ ಒಂದು ಬೇಡಿಕೆಗಳು ಈಡೇರಿಸೋಕ್ಕೋಸ್ಕರ. ನಮ್ಮ ಬೇಡಿಕೆಗಳು ಈಗ
ತಂದೆ ತಾಯಿ ವಯಸ್ಸಾದಂಥವ್ರು ಇದ್ದಾರೆ, ಮಕ್ಕಳು ವಿದ್ಯಾಭ್ಯಾಸಕ್ಕೆ ಎಲ್ಲ ಒಂದು ರೀತಿಯಲ್ಲಿ ನಮಗೆ ತೊಂದರೆ ಆಗಿರೋದ್ರಿಂದ ಕನಿಷ್ಠ ವೇತನ ಆಗಲಿ, ನಮ್ಮ ಸೇವಾ ಭದ್ರತೆ ಆಗಲಿ ಒದಗಿಸಿಕೊಟ್ಟು ನಮ್ಮೊಂದು ಜೀವನ ಕಲಿಸಿಕೊಳ್ಳಲು ನಮ್ಗೆ ರೂಪಿಸ್ಕೊಡ್ಬೇಕಾಗಿ ನಾವು ಕಂದಾಯ ಮಂತ್ರಿಗಳ ಹತ್ರ ನಾವು ಮನವಿ ಮಾಡ್ತಾಯಿದ್ರಿ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕೆಐಎಡಿಬಿಗೆ ಜಮೀನು ನೀಡಲು ಸಿದ್ಧರಿರುವ ಮತ್ತು ಸಿದ್ಧರಿಲ್ಲದ ರೈತರ ನಡುವೆ ನಡೆದಿರುವ ಮೊಬೈಲ್ ಸಂಭಾಷಣೆಗೆ ಸಂಬಂಧಿಸಿ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಪ್ರಕರಣದಲ್ಲಿ ವಿನಾಕಾರಣ ರೈತರ ಮೇಲೆ ದೂರು ದಾಖಲಿಸಲಾಗಿದೆ ಎಂದು ಆರೋಪಿಸಿ ರೈತರು ಸೋಮವಾರ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಶಿಡ್ಲಘಟ್ಟ ತಾಲೂಕಿನಲ್ಲಿ ಕೆಐಎಡಿಬಿ ಜಮೀನು ಸರ್ಕಾರಕ್ಕೆ ನೀಡುವ ವಿಚಾರ ಇದೀಗ ರೈತರ ನಡುವೆ ಕಿಚ್ಚು ಹಬ್ಬಿಸಿದ್ದು, ರೈತರು ಒಬ್ಬರ ಮೇಲೆ ಮತ್ತೊಬ್ಬರು ಆರೋಪ ಪ್ರತ್ಯಾರೋಪ ಮಾಡುವ ಜೊತೆಗೆ ಪೊಲೀಸ್ ಠಾಣೆ ಮೆಟ್ಟಲು ಹತ್ತುವ ಹಂತಕ್ಕೆ ತಲುಪಿದೆ. ಸರ್ಕಾರ ರೈತರ ನಡುವೆ ಕಿಚ್ಚು ಹಚ್ಚಿ ಇದೀಗ ತಮಾಷೆ ನೋಡುತ್ತಿದ್ದು, ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ವಿಕೋಪಕ್ಕೆ ಹೋಗುವ ಎಲ್ಲಾ ಸೂಚನೆಗಳು ಗೋಚರಿಸುತ್ತಿವೆ. ಆದರೆ ರೈತರ ನಡುವಿನ ಈ ಒಡಕನ್ನು ಲಾಭ ಮಾಡಿಕೊಳ್ಳುವ ಪ್ರಯತ್ನ ಸರ್ಕಾರ ನಡೆಸುತ್ತಿದೆಯೇ ಎಂಬ ಅನುಮಾನವೂ ಮೂಡುತ್ತಿದೆ. ಕೆಐಎಡಿಬಿಗೆ ಜಮೀನು ನೀಡುವ ವಿಚಾರದಲ್ಲಿ ಇಬ್ಬರು ರೈತರ ನಡುವೆ ನಡೆದಿರುವ ಮೊಬೈಲ್ ಸಂಭಾಷಣೆಗೆ ಸಂಬಂಧಿಸಿ ಶಿಡ್ಲಘಟ್ಟ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಪ್ರಕರಣದಲ್ಲಿ ವಿನಾಕಾರಣ ರೈತರ ಮೇಲೆ ದೂರು ದಾಖಲಿಸಲಾಗಿದೆ ಎಂದು ಆರೋಪಿಸಿ ರೈತರು ಸೋಮವಾರ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆ ನಡೆಸಲು ಪೂರ್ವಾನುಮತಿ ಪಡೆದಿಲ್ಲದ ಕಾರಣ ಪೊಲೀಸರು ರೈತರನ್ನ ಠಾಣೆ ಆವರಣದಲ್ಲೇ ತಡೆದ್ರು. ನಂತರ ರೈತ ಸಂಘದ ಪ್ರಮುಖರನ್ನ ಠಾಣೆಯ ಒಳಗೆ ಕರೆಸಿಕೊಂಡು ಅವರೊಂದಿಗೆ ಪೊಲೀಸ್ ಅಧಿಕಾರಿಗಳು ಚರ್ಚಿಸಿ ಸಮಸ್ಯೆ ಇತ್ಯರ್ಥಪಡಿಸಿದ್ರು. ಈ ವೇಳೆ ಮಾತನಾಡಿದ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ, ನಾವು ಕೆಐಎಡಿಬಿಗೆ ಜಮೀನು ನೀಡುವುದಿಲ್ಲ, ರೈತರ ಪರ ಹೋರಾಟ ಮಾಡಿಕೊಂಡು ಬರುತ್ತಿದ್ದೇವೆ. ಕೆಲವರು ಕೆಐಎಡಿಬಿಗೆ ಭೂಮಿ ಬಿಟ್ಟು ಕೊಡುವುದಾಗಿ ಹೋರಾಟ ಮಾಡುತ್ತಿದ್ದಾರೆ. ನಮ್ಮ ಹೋರಾಟ ನಮ್ಮದು, ಅವರ ಹೋರಾಟ ಅವರದು. ನಮ್ಮದೇನು ತಕರಾರಿಲ್ಲ ಎಂದರು. ಆದರೆ ನಮ್ಮೊಂದಿಗೆ ನಿಕಟ ಸಂಪರ್ಕ ಇಲ್ಲದ ಯಾರೋ ಇಬ್ಬರು ಪರಸ್ಪರ ಪರಿಚಿತರು ಮಾತನಾಡಿಕೊಂಡಿರುವ ಮೊಬೈಲ್ ಸಂಭಾಷಣೆ ಆಧಾರದಲ್ಲಿ ಇತರೆ ರೈತರ ಮೇಲೆ ಕೇಸು ದಾಖಲಿಸಿ ಅವರನ್ನ ಬಂಧಿಸಲು ಪೊಲೀಸರು ತೆರಳಿದ್ದು ಸರಿಯಲ್ಲ ಎಂದರು. ಮೊಬೈಲ್ ಸಂಭಾಷಣೆಯಲ್ಲಿ ಇಬ್ಬರಷ್ಟೇ ಮಾತನಾಡಿಕೊಂಡಿದ್ದು, ಅದು ಸರಿ ತಪ್ಪು ಏನೇ ಇದ್ದರೂ ಕಾನೂನಿನಂತೆ ಕ್ರಮ ಕೈಗೊಳ್ಳಿ, ನಮ್ಮದೇನೂ ಅಭ್ಯಂತರವಿಲ್ಲ. ಆದರೆ ಬೇರೆ ರೈತರ ಮೇಲೆ ಕೇಸು ದಾಖಲಿಸುವುದು, ಅವರನ್ನ ಬಂಧಿಸುವ ಪ್ರಯತ್ನ ಮಾಡುವುದು ಬೇಡ ಎಂದು ತಾಕೀತು ಮಾಡಿದ್ರ. ತಾಲೂಕು ಕಚೇರಿಯಲ್ಲಿ ಕೆಐಎಡಿಬಿ ವ್ಯಾಪ್ತಿಯ ಜಮೀನು ಮಂಜೂರು ಕಡತ ನಾಪತ್ತೆಯಾಗಿದ್ದು, ಅದರ ಹಿಂದೆ ಕಾರಣದ ಭೂ ಮಾಫಿಯಾ ಕೈಗಳಿವೆ. ಆ ಮಾಫಿಯಾ ರೈತ ಸಂಘಗಳ ನಡುವೆ ಹಾಗೂ ರೈತರ ನಡುವೆ ಬೆಂಕಿ ಹಚ್ಚುವ ಕೆಲಸ ಮಾಡುತ್ತಿದೆ. ಅವರನ್ನ ಪತ್ತೆ ಹಚ್ಚಲೇಬೇಕೆಂದ್ರ. ಚರ್ಚೆ ಸಮಯದಲ್ಲಿ ಡೀಪ್ ಟೆಕ್ ಪಾರ್ಕ್ ಬೋರ್ಡ್ಗಳನ್ನು ಯಾವುದೋ ರಿಯಲ್ ಎಸ್ಟೇಟ್ ಕಂಪನಿಯವರು ನೆಟ್ಟಿದ್ದು, ಅದನ್ನ ರೈತರು ಕಿತ್ತು ತಂದು ತಹಸೀಲ್ದಾರ್ಗೆ ಒಪ್ಪಿಸಿದ್ದು, ಖಾಸಗಿ ಏಜೆನ್ಸಿಗಳಿಂದ ಡ್ರೋನ್ ಬಳಸಿ ಜಮೀನು ಸರ್ವೆ, ಅದಕ್ಕೆ ರೈತರಿಂದ ಅಡ್ಡಿ, ಎಲ್ಲಾ ವಿಚಾರಗಳ ಬಗ್ಗೆಯೂ ಕೆಲ ಕಾಲ ಚರ್ಚೆಗಳು ನಡೆದ್ವು. ಪ್ರತಿಭಟನೆ ಮಾಡಬೇಕು ಅಂತೇಳಿ ಸಾವಿರಾರು ಸಂಖ್ಯೆಯಲ್ಲಿ ನಾವು ಬರಬೇಕು ಅಂತ ನೆನ್ನೆ ತೀರ್ಮಾನವನ್ನು ಮಾಡ್ತಾ ಇದ್ವಿ. ಸಂಬಂಧಪಟ್ಟಂಥ ಇಲಾಖೆ ಏನು ನಿಮ್ಮ ಡಿಮ್ಯಾಂಡ್ಸ್ ಅಂದರೆ, ನಮ್ದು ಇಂಥ ಡಿಮ್ಯಾಂಡ್ ಐತೆ, ನಮ್ಮ ಮೂಲ ಬೇಡಿಕೆ ಒಪ್ಪಿಕೊಂಡ ಮೇಲೆ ನಾವು ಹೆಚ್ಚು ಜನ ಬರೋದು ಬೇಡ, ನಾವೊಂದು 150 ಜನ ಹೋಗುತ್ತೆ, 105 ಜನ ನಾವು ಇಲ್ಲಿ ಬಂದ್ವಿ. ಆದರೆ ಅವರ ಫಾರ್ಮೇಟಿವ್ ಪ್ರಕಾರ ನೀವು ನೋಟಿಸ್ ಕೊಟ್ಟಿಲ್ಲ, ಪ್ರತಿಭಟನೆ ಮಾಡೋಕ್ಕೆ ನೀವು ಬಂದಿದ್ದೀರಿ, ನೀವು ನೋಟಿಸ್ ಕೊಟ್ಟಿಲ್ಲ ಅಂತೇಳಿ ನಮ್ಮ ತಡೆದು ಒಂದು 10 ಜನ ಒಳಗಡೆ ಹೋಗಿ ಅದನ್ನು ಏನು ಆಗೈತೆ ಅನಾಹುತಗಳು ಆಗಬಾರ್ದು ಮುಂದೆ. ಇಲ್ಲೆಲ್ಲರೂ ಕೂಡ ನಮ್ಮ ತಾಲೂಕು ಭಾಳ ಒಂದು ಪ್ರೀತಿ ವಿಶ್ವಾಸದಿಂದ ಸಾಂಕೇತಿಕವಾಗಿ ಇರೋಂಥ ತಾಲೂಕಲ್ಲ. ಇಂದಿನಿಂದನೂ ಕೂಡ ಅಹಿತಕರ ಘಟನೆ ಒಂದು ಬಿಟ್ಟರೆ, ಯಾವುದೋ ನಮ್ಮ 83ರಲ್ಲಿ ಆದಂಥ ಘಟನೆ ಬಿಟ್ಟರೆ ನಾವೆಲ್ಲ ಕೂಡ ಅಣ್ಣ ತಮ್ಮಂದ ರೀತಿಯಲ್ಲಿ ಆ ರೀತಿ ಮುಂದುವರಿಬೇಕು ಅಂತೇಳಿ ನಾವು ಇದುವರೆಗೂ ಚರ್ಚೆ ಮಾಡಿ ತಾರೀಖ ಹಂತವನ್ನು ಆಗಬೇಕು ಅಂತೇಳಿ. ಈ ವೇಳೆ ಸರ್ಕಲ್ ಇನ್ಸ್ಪೆಕ್ಟರ್ ಎಂ ಶ್ರೀನಿವಾಸ್ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಕೆಐಎಡಿಬಿ ಪರ ಮತ್ತು ವಿರೋಧ ಹೋರಾಟಗಳು, ಅದರ ಬೆಳವಣಿಗೆಗಳ ಬಗ್ಗೆ ವಿವರಿಸಿ ಕೈಗೊಂಡ ಕ್ರಮಗಳ ಬಗ್ಗೆಯೂ ಡಿವೈಎಸ್ಪಿ ಮತ್ತು ರೈತರಿಗೆ ಮನವರಿಕೆ ಮಾಡಿದ್ರು. ಅಂತಿಮವಾಗಿ ಡಿವೈಎಸ್ಪಿ ಮುರಳೀಧರ್ ಇದೀಗ ಮೊಬೈಲ್ ಸಂಭಾಷಣೆ ಆಡಿಯೋ ಆಧಾರದಲ್ಲಿ ದಾಖಲಾಗಿರುವ ಕೇಸು ಸೇರಿದಂತೆ ಕೆಐಎಡಿಬಿಗೆ ಸಂಬಂಧಿಸಿದ ಆದ ಯಾವುದೇ ಪ್ರಕರಣಗಳಾಗಲಿ ವಿನಾಕಾರಣ ರೈತರನ್ನ ಅಥವಾ ಇನ್ನಾರ ಮೇಲಾಗಲಿ ದೂರು ದಾಖಲಿಸಲಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ರು.
ಸಂಬಂಧವೇ ಇಲ್ಲದ ಅಮಾಯಕ ರೈತರ ಮೇಲೆ ಕೇಸು ದಾಖಲಾಗಿದ್ರೆ ತನಿಖೆ ನಡೆಸುತ್ತೇವೆ. ನಿಜವಾಗಲೂ ಅವರದ್ದು ಯಾವುದೇ ಪಾತ್ರ ಇಲ್ಲ ಎಂಬುದಾದರೆ ಅವರನ್ನ ಕೇಸಿನಿಂದ ಕೈಬಿಡಲಾಗುವುದು. ರೈತರು ವಿನಾಕಾರಣ ಆತಂಕ ಪಡುವುದು ಬೇಡ ಎಂದರು. ಇದೀಗ ಪ್ರಕರಣ ತನಿಖೆ ಹಂತದಲ್ಲಿದ್ದು ಈ ಬಗ್ಗೆ ಚರ್ಚೆಗಳು ಬೇಡ. ಪಾರದರ್ಶಕವಾಗಿ ತನಿಖೆ ನಡೆಸಿ ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿ ಸಲ್ಲಿಸಲಾಗುವುದು ಎಂದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಲಾಂಗ್ನಿಂದ ಕೇಕ್ ಕತ್ತರಿಸುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಯುವಕನೊಬ್ಬ ಹರಿಯಬಿಟ್ಟಿದ್ದು, ಗೌರಿಬಿದನೂರು ತಾಲೂಕಿನ ವೈಚಾಕೂರಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಅನಿಲ್ ಕುಮಾರ್ ಎಂಬಾತ ತನ್ನ ಹುಟ್ಟುಹಬ್ಬವನ್ನ ವಿಚಿತ್ರವಾಗಿ ಆಚರಿಸಿಕೊಂಡಿದ್ದಾನೆ. ಗೌರಿಬಿದನೂರು ತಾಲೂಕಿನ ವೈಚಕೂರಹಳ್ಳಿ ಗ್ರಾಮದ ತನ್ನ ಮನೆಯ ಮುಂದೆ ರಸ್ತೆ ಮುಂಭಾಗದಲ್ಲಿ ಬರ್ತ್ಡೇ ಆಚರಿಸಿಕೊಂಡಿದ್ದು, ರೌಡಿಗಳ ರೀತಿಯಲ್ಲಿ ಹುಟ್ಟುಹಬ್ಬ ಆಚರಿಸಿಕೊಂಡಿರುವ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕ ಟೀಕೆಗಳು ವ್ಯಕ್ತವಾಗ್ತಿವೆ. ಘಟನೆ ಶನಿವಾರ ರಾತ್ರಿ ನಡೆದಿದೆ ಎನ್ನಲಾಗಿದೆ. ಲಾಂಗ್ನಿಂದ ಕೇಕ್ ಕತ್ತರಿಸಿದ ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಅಲರ್ಟ್ ಆದ ಗೌರಿಬಿದನೂರು ಗ್ರಾಮಾಂತರ ಠಾಣೆ ಪೊಲೀಸರು ತಕ್ಷಣ ಅನಿಲ್ ಕುಮಾರ್ನನ್ನ ವಶಕ್ಕೆ ಪಡೆದಿದ್ದಾರೆ. ಅನಿಲ್ ಕುಮಾರ್ ವಿರುದ್ಧ ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಬ್ರಾಂಡೆಡ್ ಪ್ಯೂರಿಫೈಯರ್ಸ್ ನಿಮ್ಮ ಮನೆ ಸೇರುತ್ತೆ. 5 ವರ್ಷದ ಫ್ರೀ ಸರ್ವಿಸ್. ಹಾಯ್ ಹಲೋ ನಮಸ್ಕಾರ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ನೀವು ನಂಬಲೇಬೇಕು. ಯಾಕೆಂದ್ರೆ ನಾವು ಇವಾಗಿರೋದು ಆಕ್ವಾಟೆಕ್ ನ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ ಕಾಪರ್, ಜಿಂಕ್, ಆಲ್ಕಲೈನ್, ROUF ಟೆಕ್ನಾಲಜಿಯೊಂದಿಗೆ ವಾಟರ್ ಪ್ಯೂರಿಫೈಯರ್ಸ್ ಇದೀಗ ನಿಮ್ಮನೆ ಸೇರ್ತಾ ಇದೆ. ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಕೊಡೋದು ನಮ್ಮ ಆಕ್ವಾಟೆಕ್ ನ ಚಿಕ್ಕಬಳ್ಳಾಪುರದ ಈ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ ನಿಮ್ಮಿಷ್ಟದ ಪ್ರೈಸ್ಗೆ. ಇಷ್ಟೊಳ್ಳೆ ಟೆಕ್ನಾಲಜಿ ಜೊತೆ ಹಾಗೇನೆ ಹಾಟ್ ಅಂಡ್ ಕೋಲ್ಡ್ ಆಪ್ಷನ್ಸ್ ಕೂಡ ಇದೆ. ಹಾಗೇನೆ ಒಂದ್ ದೊಡ್ಡ ಮನೆ ಎಲ್ಲಾ ಕ್ಲೀನ್ ಮಾಡಿ ಸುಸ್ತಾಗಿರ್ಬೇಕಲ್ಲ, ಅದಕ್ಕಾಗಿ ನಮ್ಮ ಹತ್ರ ಇದೆ ಮಾಪಿಂಗ್ ರೋಬೋ ಕೂಡ. ಇದನ್ನ ಒಂದ್ಸರಿ ಆನ್ ಮಾಡಿ ಬಿಟ್ಬಿಟ್ರೆ ಸಾಕು, ನಿಮ್ಮ ಟೆನ್ಷನ್ಸ್ ಫ್ರೀ. ಹಾಗೆ ಪಕ್ಕದಲ್ಲಿ ನೋಡ್ತಾ ವ್ಯಾಕ್ಯೂಮ್ ಕ್ಲೀನರ್ ಸಕ್ಕತ್ತಾಗಿ ಬರೀ 50% ಆಫ್ ಅಲ್ಲಿ ನಿಮಗೆ ನಿಮ್ಮ ಮನೆ ಸೇರ್ತಾ ಇದೆ. ನಿಮ್ಮ ಮನೆಗೆ ಡೋರ್ ಸ್ಟೆಪ್ ಡೆಲಿವರಿ ಕೊಡ್ತಾ ಇದೀವಿ ನಾವು. ಹಾಗೇನೆ 5 ವರ್ಷದ ಫ್ರೀ ಸರ್ವಿಸ್, ಹಾಗೇನೆ 1 ವರ್ಷದ ವ್ಯಾರಂಟಿ ಜೊತೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ ನಮ್ಮ ಕಡೆಯಿಂದ ನಿಮಗಾಗಿ ಬಂದಿದೆ. ನಿಮಗಾಗಿನೇ ಸಹಕಾರ ನಗರದಲ್ಲಿ ನಮ್ಮ ಮೇನ್ ಬ್ರಾಂಚ್ ಇದೆ. ನೀವು ಕೂಡ ಅಲ್ಲಿ ಹೋಗಿ ನಿಮ್ಮಿಷ್ಟದ ವಾಟರ್ ಪ್ಯೂರಿಫೈಯರ್ ಅನ್ನ ಮನೆಗೆ ತಗೊಂಡು ಹೋಗ್ಬೋದು. ಹೋಲ್ಸೇಲ್ ದರದಲ್ಲಿ ಯಾವುದೇ ರೀತಿಯ ವಾಟರ್ ಪ್ಯೂರಿಫೈಯರ್ಸ್ಗಾಗಿ ಭೇಟಿ ನೀಡಿ ಏಸ್ ಆಕ್ವಾಟೆಕ್, ಕೆನರಾ ಬ್ಯಾಂಕ್ ಮುಂಭಾಗ, BB ರೋಡ್, KEB ಪಕ್ಕ, ವಾರ್ಡ್ ನಂಬರ್ 23, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845301082, 7996776777. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಲಿ ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್,
ಗೆರಿಯಾ ಶೋರೂಮ್ನ ಮೇಲೆ ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಜಿಲ್ಲೆಗೆ ಅಗತ್ಯವಿರುವ ನೀರು ಬಿಡಲು ಸಾಧ್ಯವಿಲ್ಲ. ಹೋರಾಟ ಮಾಡುವುದಕ್ಕೆ ನಮ್ಮ ಬೆಂಬಲ ಇದೆ ಎಂದು ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷ ಶಂಕರಾನಂದ ಹೇಳಿದರು. ಗುಬ್ಬಿ ಪಟ್ಟಣದ ಶಾಸಕರ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಾಂಗ್ರೆಸ್ ಉಪಾಧ್ಯಕ್ಷ ಶಂಕರಾನಂದ್ ಅವರು 11ನೇ ಕ್ಷೇತ್ರದಲ್ಲಿ ಬಿಜೆಪಿ ಜೆಡಿಎಸ್ ಶಾಸಕರಿದ್ದಾರೆ. ಆದರೆ ಅವರು ಸರಿಯಾದ ಮಾರ್ಗದಲ್ಲಿ ಹೋರಾಟ ಕರೆದೊಯ್ಯಲಿ, ಜನತೆಯನ್ನು ತಪ್ಪುದಾರಿಗೆ ಎಳೆಯಬೇಡಿ, ವಸ್ತುಸ್ಥಿತಿಯ ಬಗ್ಗೆ ಅರಿವು ಮೂಡಿಸಿ ಶಾಸಕರ ಮೇಲೆ ಎತ್ತಿಕಟ್ಟುವ ಕೆಲಸ ಮಾಡಬೇಡಿ. ಶಾಸಕರು ಎಲ್ಲಿ ಮಾತನಾಡಬೇಕು ಅಲ್ಲಿ ಮಾತನಾಡುತ್ತಾರೆ. ಈಗಾಗಲೇ ಹಲವು ಬಾರಿ ಡಿಕೆ ಶಿವಕುಮಾರ್ ಜೊತೆ ಚರ್ಚೆ ನಡೆಸಿದ್ದಾರೆ ಎಂದರು. ನೀರು ಕೊಂಡೊಯ್ಯಲು ಶಾಸಕರ ವಿರೋಧವೂ ಇದೆ. ಯಾವುದೇ ಕಾರಣಕ್ಕೂ ರಾಮನಗರ ಭಾಗಕ್ಕೆ ನೀರು ಬಿಡುವ ಪ್ರಶ್ನೆಯೇ ಇಲ್ಲ. ಮಾಗಡಿಗೆ ಮಾತ್ರ 0.6 ಟಿಎಂಸಿ ಹಂಚಿಕೆಯಾಗಿದೆ. ಅಲ್ಲದೆ ಕುಣಿಗಲ್ಗೆ 3.06 ಹಂಚಿಕೆಯಾಗಿದೆ. ಈ ವಿಚಾರದಲ್ಲಿ ಅವಲೋಕನ ಮಾಡಿ ಕುಣಿಗಲ್ನಲ್ಲಿ ಕಾಮಗಾರಿಯೇ ನಡೆದಿಲ್ಲ. ಮೊದಲು ಕಾಮಗಾರಿ ಮಾಡಿ ನೀರು ಹರಿಸಿಕೊಳ್ಳಿ ಎಂದು ಶಾಸಕ ರಂಗನಾಥ್ ಅವರಿಗೂ ತಿಳಿಸಿದರು. ಶಾಸಕರು ನೆಲ ಸಾರಿಸ್ತಿದ್ರು, ಅವ್ರಿಗೆ ಗುಬ್ಬಿ ತಾಲೂಕಿನ ಜನನ ಓಟ್ ಹಾಕಿದಂಥ ಜನನ ಅಡ ಇಟ್ಬಿಟ್ಟಿದ್ದಾರೆ ಅಂತ ಕೇಳ್ತೀಯಲ್ವಾ? ನೀನು ಮೈತ್ರಿ ಪಕ್ಷದಲ್ಲಿ ಇದ್ದಾನೆ, NDA ಪಕ್ಷದ ಲೀಡರ್ ತಾನೆ, ನೀನು ಕೊಚ್ಕೊಂತೀಯ ತಾನೆ. ನಾನು NDA ಪಕ್ಷದ ಮೈತ್ರಿಕೂಟದ ಒಬ್ಬ ಲೀಡರ್ ಅಂತ ಹೇಳ್ತಿದ್ದಾನೆ. ನಿನಗೆ ದಮ್ಮಿದ್ರೆ ನಿಮ್ಮ ಕೇಂದ್ರ ಮಂತ್ರಿ HD ಕುಮಾರಸ್ವಾಮಿ ಅವ್ರಿಗೆ ಹೇಳಿ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಡಿಸು. ನಿನಗೆ ತಾಕತ್ತೈತೆ ದಿಲೀಪ ಅಂತ ಒಪ್ಕೊಂತೀನಿ. ಅವಾಗ ಒಂದೇ ಒಂದು ಸ್ಟೇಟ್ಮೆಂಟ್, ನಾನು CM ಆಗಿದ್ದಾಗ ಎಕ್ಸ್ಪ್ರೆಸ್ ಕೆನಾಲ್ನನ್ನು ಮಾಗಡಿ, ಕುಣಿಗಲ್ಲು, ರಾಮನಗರ ಜಿಲ್ಲೆಗೆ ಕುಡಿಯೋ ನೀರಿಗೆ ಶ್ರೀರಂಗ ಏತ ನೀರಾವರಿ ಅಂತ ಹೆಸರಿಟ್ಕೊಂಡ್ಬಿಟ್ಟು ನಾನು ಕುಡಿಯೋ ನೀರಾವರಿಗೆ ಕುಡಿಯೋಕ್ಕೋಸ್ಕರ ನೀರನ್ನ ಅಪ್ರೂವಲ್ ಮಾಡಿದ್ದೆ ಆ ಪ್ರಾಜೆಕ್ಟನ್ನು. ನಾನು ಈಗ ಹೇಳ್ತಾ ಇದ್ದೀನಿ, ಈ ಬೇಡ, ನನ್ನಿಂದ ಇದು ಗೊಂದಲ ಇದೆ. ಕುಮಾರಣ್ಣಂಗೆ ಹೇಳೋದು ನಾನು, ದಿಲೀಪ್ ಮುಖ್ಯನಾ ಕುಮಾರಣ್ಣಂಗೆ ಹೇಳೋದು, ನನ್ನಿಂದ ಈ ಗೊಂದಲ ಸೃಷ್ಟಿಯಾಗಿದೆ. ಸೋಮಸುಂದರ್, ಸಿಟಿವಿ ನ್ಯೂಸ್, ಗುಬ್ಬಿ. ಶಿಕ್ಷಣದಿಂದ ಮಾತ್ರ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಲು ಸಾಧ್ಯ. ವಿದ್ಯಾಭ್ಯಾಸದ ಅವಧಿಯಲ್ಲಿ ತೋರುವ ಉದಾಸೀನತೆ, ನಿರಾಸಕ್ತಿ ಬದುಕನ್ನು ಕಷ್ಟಕ್ಕೆ ದೂಡುತ್ತದೆ. ಸಾಧನೆ ಮಾಡಬೇಕಾದರೆ ಶ್ರಮ ಪಡಬೇಕೆಂದು ಶಾಸಕ SN ಸುಬ್ಬಾರೆಡ್ಡಿ ಹೇಳಿದರು. ಬಾಗೇಪಲ್ಲಿ ತಾಲೂಕಿನ ದೇವರಗುಡಿಪಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ತರಗತಿಗಳ ಪ್ರಾರಂಭೋತ್ಸವ ಮತ್ತು ವಿವಿಧ ಸರ್ಕಾರಿ ಸವಲತ್ತು ವಿತರಿಸಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ, ಹಿರಿಯ ಅಧಿಕಾರಿ ನಮ್ಮ ಎದುರು ಬಂದರೆ ಎದ್ದು ನಿಂತು ಗೌರವ ಸೂಚಿಸುತ್ತೇವೆ. ಇದು ಅವರು ಪಡೆದ ವಿದ್ಯೆಯ ಫಲದಿಂದ ದೊರೆತ ಹುದ್ದೆಯಾಗಿದೆ ಎಂಬುದನ್ನು ಅರಿಯಬೇಕು. ನಿಷ್ಠೆ, ಪ್ರಾಮಾಣಿಕತೆ ಮತ್ತು ಶ್ರದ್ಧೆಯಿಂದ ಮಾತ್ರ ಸಮಾಜದಲ್ಲಿ ಉತ್ತಮ ಗೌರವ ಪಡೆಯಲು ಸಾಧ್ಯ ಎಂದರು.
ಎನ್ ವೆಂಕಟೇಶಪ್ಪ ಮಾತನಾಡಿ, ಶಾಸಕರ ವಿಶೇಷ ಕಾಳಜಿಯಿಂದಾಗಿ ಈ ಬಾರಿಯ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಉತ್ತಮ ಸಾಧನೆ ಮಾಡಲಾಗಿದೆ. ರಾಜ್ಯ ಮಟ್ಟದ 2 ಮತ್ತು 3ನೇ ಸ್ಥಾನಗಳನ್ನು ತಾಲೂಕಿನ ವಿದ್ಯಾರ್ಥಿಗಳು ಪಡೆದಿದ್ದಾರೆ. ತಾಲೂಕಿಗೆ ಅಗತ್ಯವಾಗಿರುವ ಅತಿಥಿ ಶಿಕ್ಷಕರನ್ನ ರಾಜ್ಯ ಸರ್ಕಾರ ಈಗಾಗಲೇ ನೀಡಿದೆ. ಶಾಸಕರ ವಿಶೇಷ ಕಾಳಜಿಯಿಂದ ಪ್ರಾಥಮಿಕ ಶಾಲೆಗಳಿಗೆ 163 ಮತ್ತು ಪ್ರೌಢಶಾಲೆಗಳಿಗೆ 43 ಅತಿಥಿ ಶಿಕ್ಷಕರನ್ನ ಈಗಾಗಲೇ ನೇಮಿಸಿಕೊಳ್ಳಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಪುಸ್ತಕಗಳು, ಸಮವಸ್ತ್ರಗಳನ್ನು ವಿತರಿಸಲಾಯಿತು. ನೆರವು ನೀಡಿದ ದಾನಿಗಳನ್ನು ಸನ್ಮಾನಿಸಲಾಯಿತು. ಈ ವೇಳೆ ತಹಸೀಲ್ದಾರ್ ಮನೀಶ್ ಎನ್ ಪತ್ರಿ, ತಾಲೂಕು ಪಂಚಾಯಿತಿ ಇಒ ಜಿವಿ ರಮೇಶ್, ಬಿಆರ್ಸಿ ಸಮನ್ವಯಾಧಿಕಾರಿ ಆರ್ ವೆಂಕಟರಾಮಪ್ಪ ಇನ್ನೂ ಹಲವರು ಹಾಜರಿದ್ದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಸೇವಾ ಸಂಘದಿಂದ ನಗರಸಭಾ ಕಚೇರಿ ಆವರಣದಲ್ಲಿ ಅನಿರ್ದಿಷ್ಟ ಪ್ರತಿಭಟನೆ ನಡೆಸಲಾಯಿತು. ನಗರಸಭಾ ಕಚೇರಿ ಆವರಣದಲ್ಲಿ ಜಮಾವಣೆಗೊಂಡ ಪೌರ ಸೇವಾ ನೌಕರರು ರಾಜ್ಯ ಸರ್ಕಾರಿ ನೌಕರರಿಗೆ ನೀಡುವ ಪ್ರತಿ ಸವಲತ್ತುಗಳನ್ನು ಪೌರಸೇವಾ ನೌಕರರಿಗೆ ವಿಸ್ತರಿಸಬೇಕೆಂದು ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ದಿನಗೂಲಿ ಕ್ಷೇಮಾಭಿವೃದ್ಧಿ ಅಧಿನಿಯಮದಡಿ ನೌಕರರನ್ನು ಸಕ್ರಮಗೊಳಿಸಬೇಕೆಂದು ಆಗ್ರಹಿಸಿ ನಂಜನಗೂಡಿನಲ್ಲಿ ಇಂದು ಪೌರ ಸೇವಾ ನೌಕರರು ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸಿದರು. ನಗರಸಭೆಗಳಲ್ಲಿ 100% ಪೌರ ಕಾರ್ಮಿಕರನ್ನು ವಿಶೇಷ ನೇಮಕಾತಿಯಡಿ ನೇಮಕ ಮಾಡಬೇಕು. 2022ನೇ ಸಾಲಿನ ವಿಶೇಷ ನೇಮಕಾತಿಯಡಿ ಆಯ್ಕೆಯಾದ ಪೌರ ಕಾರ್ಮಿಕರು ಲೋಡರ್ಗಳಿಗೆ ಎಸ್ಎಫ್ಸಿ ವೇತನ ನಿಧಿಯಿಂದ ವೇತನ ಪಾವತಿಸಬೇಕೆಂದು ಒತ್ತಾಯಿಸಿದರು. ನಗರ ಹಾಗೂ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೀರು ಸರಬರಾಜು ನೌಕರರನ್ನು ವಿಶೇಷ ನೇಮಕಾತಿಯಡಿ ಪರಿಗಣಿಸಬೇಕು. ಪೌರ ಸೇವಾ ನೌಕರರಿಗೆ ಜ್ಯೋತಿ ಸಂಜೀವಿನಿ, ನಗದು ರಹಿತ ಚಿಕಿತ್ಸೆ ಸೌಲಭ್ಯ ಕಲ್ಪಿಸಬೇಕು. ಐಟಿ ಸಿಬ್ಬಂದಿ, ಅಕೌಂಟ್ ಕನ್ಸಲ್ಟೆಂಟ್, ಕಂಪ್ಯೂಟರ್ ಆಪರೇಟರ್, ವಾಹನ ಚಾಲಕ, ಸ್ಯಾನಿಟರಿ ಸೂಪರ್ವೈಸರ್ ಹಾಗೂ ಇತರೆ ನೌಕರರನ್ನು ಪೌರ ಸೇವಾ ನೌಕರರೆಂದು ಪರಿಗಣಿಸಿ ವಿಲೀನಗೊಳಿಸಬೇಕೆಂದು ಒತ್ತಾಯಿಸಲಾಯಿತು. ಇವತ್ತು ನಾವು ರಾಜ್ಯವ್ಯಾಪ್ತಿ ಪೌರಸೇವಾ ನೌಕರರ ಸಂಘದ ವತಿಯಿಂದ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತಿ ಕೆಲಸ ಮಾಡುವಂಥ ಎಲ್ಲ ವಿಭಾಗದ ನೌಕರರು, ಕಾಯಂ ನೌಕರರಿಂದ ಹಿಡಿದು ಎಲ್ಲ ಹೊರಗುತ್ತಿಗೆ ಕೆಲಸ ಮಾಡೋ ಪ್ರತಿ ಎಲ್ಲ ನೌಕರರು ಸಹ ಅನಿರ್ದಿಷ್ಟ ಅವಧಿ ಮುಷ್ಕರ ಮಾಡಬೇಕಂತೇಳಿ ಹಿಂದೆ ಒಂದು ತಿಂಗಳಿಂದಲೇ ರಾಜ್ಯ ಸಂಘ ತೀರ್ಮಾನ ತಗೊಂಡಿತ್ತು. ಅದನ್ನು ಸರ್ಕಾರಕ್ಕೆ ನಾವು ಮನವಿ ಕೊಟ್ಟು 1 ತಿಂಗಳಾಗಿದೆ. 1 ತಿಂಗಳಾದರೂ ಸಹ ಅವರು ಯಾವುದೇ ಒಂದು ವಿಚಾರವಾಗಿ ಸಭೆಯನ್ನು ಕರೆದು ಸಂಘದ ಪದಾಧಿಕಾರಿ ಜೊತೆ ಚರ್ಚೆ ಮಾಡಿ ಯಾವುದೇ ಬಗೆಹರಿಸಿಲ್ಲ. ಈ ದೃಷ್ಟಿಯಿಂದ ಇವತ್ತು ಮುಷ್ಕರ ಮಾಡಬೇಕಂತೇಳಿ ರಾಜ್ಯ ತೀರ್ಮಾನ ತಗೊಂಡಿರೋದ್ರಿಂದ ಇವತ್ತಿಂದ ಎಲ್ಲ ಕಡೆ ಮುಷ್ಕರ ಆರಂಭಿಸಿದ್ದೀವಿ. ಅದರಂತೆ ನಾವು ಸಹ ನಗರಸಭೆ ಆವರಣದಲ್ಲಿ ಎಲ್ಲ ನೌಕರರು, ಕಚೇರಿ ಸಿಬ್ಬಂದಿ ಹಿಡಿದು ಹೊರಗುತ್ತಿಗೆ ಕೆಲಸ ಮಾಡೋ ಪ್ರತಿಯೊಬ್ಬ ನೌಕರರು ಎಲ್ಲ ಸೇರಿ ಮುಷ್ಕರ ಭಾಗಿಯಾಗಿದ್ದೀವಿ. ನಾವು ಏನು ಈ ಹೋರಾಟಕ್ಕೆ ನಮ್ಮ ಬೇಡಿಕೆ ಇಟ್ಟಿದ್ದೀವಿ, ಇದು ನ್ಯಾಯಸಮ್ಮತವಾದ ಬೇಡಿಕೆ. ನಾವು ಬೇರೆ ಯಾವುದೇ ಥರ ಹೆಚ್ಚಿನ ರೀತಿಯ ಸವಲತ್ತು ಕೇಳ್ತಾ ಇಲ್ಲ. ನಮ್ಮ ದುಡಿಮೆಗೆ ಇವತ್ತು ಹೊರಗುತ್ತಿಗೆ ಕೆಲಸ ಮಾಡೋ ಪೌರ ಕಾರ್ಮಿಕರಿರ್ಬೋದು, ವಾಲ್ಮೈನ್ ಇರ್ಬೋದು, ವಾಟರ್ ಸಪ್ಲೈ ವಾಲ್ಮೈನ್ ಇರ್ಬೋದು, ವಾಹನ ಚಾಲಕರಿರ್ಬೋದು, ಮತ್ತು ಮನೆ ಕಸ ಸಂಗ್ರಹ ಮಾಡೋ ನೌಕರರು ಇರ್ಬೋದು, ಇಡೀ ನಮ್ಮ ಟೌನ್ ಕಸ ಹೋಗಿ ಏನು ಒಂದು ಕಡೆ ಲ್ಯಾಂಡ್ ಪೇಶನ್ ಇದೆ ಅಲ್ಲಿ ಕೆಲಸ ಮಾಡೋ ನೌಕರರು ಇರ್ಬೋದು, ಅವರೆಲ್ಲರಿಗೂ ಈ ಕಾಯಂ ನೌಕರರು ಏನು ತಗದೇ ಸವಲತ್ತು ಅದೇ ರೀತಿ ಆ ಸವಲತ್ತು ಅವರು ಸಿಗಬೇಕು. ಕುಮಾರ್, ಸಿಟಿವಿ ನ್ಯೂಸ್. ಶಿಡ್ಲಘಟ್ಟ ತಾಲೂಕಿನ ಪ್ರಾಚೀನ ಪ್ರಸಿದ್ಧ ಹನುಮಂತಪುರ ಶ್ರೀ ಬಸವೇಶ್ವರ ಸ್ವಾಮಿ ದೇವಾಲಯದ ಸಂಪ್ರೋಕ್ಷಣೆ ಹಾಗೂ ನೂತನ ವಿಮಾನ ಗೋಪುರ ಶಿಖರ ಕಳಸ ಪ್ರತಿಷ್ಠಾಪನಾ ಮಹೋತ್ಸವ ಶ್ರದ್ಧಾಭಕ್ತಿಯಿಂದ ನೆರವೇರಿತು. ತಾಲೂಕಿನ ಹನುಮಂತಪುರ ಶ್ರೀ ಬಸವೇಶ್ವರ ಸ್ವಾಮಿ ದೇವಾಲಯದ ನೂತನ ವಿಮಾನ ಗೋಪುರ ಶಿಖರ ಕಳಸ ಪ್ರತಿಷ್ಠಾಪನೆ ಶ್ರದ್ಧಾಭಕ್ತಿಯಿಂದ ನೆರವೇರಿತು. ಬೆಳಗ್ಗೆಯಿಂದಲೇ ವಿವಿಧ ರೀತಿಯಲ್ಲಿ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಿ ಹೋಮ, ಹವನ, ದೇವರಿಗೆ ವಿಶೇಷ ಹೂವಿನ ಅಲಂಕಾರ, ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿತರಿಸಲಾಯಿತು. ಶಿಡ್ಲಘಟ್ಟ ತಾಲೂಕಿನ ನಾನಾ ಭಾಗಗಳಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು
ದೇವರ ದರ್ಶನ ಮಾಡಿ ಪೂಜೆ ಸಲ್ಲಿಸಿದರು. ದೇವರ ದರ್ಶನಕ್ಕೆ ಬಂದಿದ್ದ ಭಕ್ತಾದಿಗಳಿಗೆ ದಿವಂಗತ AR ವೀರಭದ್ರಪ್ಪ ಮಕ್ಕಳಿಂದ ಪ್ರಸಾದ ವಿನಿಯೋಗಿಸಲಾಯಿತು. ಶ್ರೀ ಬಸವೇಶ್ವರ ಸ್ವಾಮಿ ದೇವಾಲಯದ ಸಂಪ್ರೋಕ್ಷಣೆ ಹಾಗೂ ನೂತನ ವಿಮಾನ ಗೋಪುರ ಶಿಖರ ಪ್ರತಿಷ್ಠಾಪನೆಯಲ್ಲಿ ಶಾಸಕ ಮೇಲೂರು ರವಿಕುಮಾರ್, ಮಾಜಿ ಶಾಸಕ ರಾಜಣ್ಣ ಭಾಗವಹಿಸಿದ್ರ. ದೇವಾಲಯದ ಸೇವಾಕರ್ತ ಮುನೇಗೌಡ ಮಾತನಾಡಿ, ಸುಮಾರು 500 ವರ್ಷಗಳ ಇತಿಹಾಸ ಹೊಂದಿರುವ ಶ್ರೀ ಬಸವೇಶ್ವರ ಸ್ವಾಮಿ ದೇವಾಲಯ 3 ಪ್ರಾಂಗಣದಲ್ಲಿ ನಡೆಯುತ್ತಿತ್ತು. ದೇವಾಲಯ ಶಿಥಿಲ ವ್ಯವಸ್ಥೆ ತಲುಪಿದಾಗ ಗ್ರಾಮಸ್ಥರೆಲ್ಲ ಸೇರಿ 2012ರಲ್ಲಿ ಪುನರ್ ಪ್ರತಿಷ್ಠಾಪನೆ ಮಾಡಿದ್ರ. ಪ್ರಸ್ತುತ ಗ್ರಾಮದ ದಿವಂಗತ AR ವೀರಭದ್ರಪ್ಪ ಪುತ್ರರ ಸಹಕಾರದಿಂದ ಗ್ರಾಮಸ್ಥರೆಲ್ಲ ಸೇರಿ ದೇವಾಲಯದ ಕಾರ್ಯವನ್ನ ಶ್ರದ್ಧಾಭಕ್ತಿಯಿಂದ ನೆರವೇರಿಸಲಾಗಿದೆ ಎಂದರು. ಛಾಯಾ ರಮೇಶ್, CTV ನ್ಯೂಸ್, ಶಿಡ್ಲಘಟ್ಟ. ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. CTV ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. CTV ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ CTV ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ? ಕೂಡಲೇ ಸಂಪರ್ಕಿಸಿ 9916317028. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಬಾಗೇಪಲ್ಲಿ ಪಟ್ಟಣದ ಹೊರವಲಯದಲ್ಲಿನ ಹೊಸಗುಡ್ಡ ಸಮೀಪದ KSRTC ಬಸ್ ಡಿಪೋದಲ್ಲಿ ಇತ್ತೀಚೆಗೆ ತಮ್ಮ ಸುದೀರ್ಘ 39 ವರ್ಷದ ಸೇವೆಯಿಂದ ನಿವೃತ್ತರಾದ ಚಲಪತಿಯವರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಬಹುತೇಕ ಸರ್ಕಾರಿ ನೌಕರರು ತಮ್ಮ ಸೇವಾ ಅವಧಿಯಲ್ಲಿ ಪಾರದರ್ಶಕತೆ ಮತ್ತು ಪ್ರಾಮಾಣಿಕತೆಯನ್ನು ಕಾಪಾಡಿಕೊಳ್ಳುವಲ್ಲಿ ವಿಫಲರಾಗ್ತಾರೆ. ಆದರೆ ಚಲಪತಿ ಅಂತವರು ಎಷ್ಟೇ ಕಷ್ಟ ಬಂದರೂ, ಎಂಥದ್ದೇ ಸಮಸ್ಯೆ ಎದುರಾದರೂ ನಗುಮುಖದಿಂದ ಸಮಸ್ಯೆಗಳನ್ನು ಎದುರಿಸಿ ತಮ್ಮ ಸೇವಾ ನಿಷ್ಠೆಯನ್ನ ಮೇರುತ್ತಾ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆಗೆ ಪಾತ್ರರಾಗುತ್ತಾರೆ.
ಹಾಗಾಗಿ ಭಗವಂತನು ಅವರಿಗೆ ಉತ್ತಮ ಆರೋಗ್ಯ ದೀರ್ಘಾಯುಷ್ಯವನ್ನ ನೀಡಿ ನಿವೃತ್ತಿ ಜೀವನ ಸಂತಸದಿಂದ ಸಾಗಲಿ ಎಂದರು. ಈ ಸಂದರ್ಭದಲ್ಲಿ ರಾಜ್ಕುಮಾರ್ ನಾಯ್ಡು, ಖಾಲಿದ್ ಬೈರವುಡು, ಗಣೇಶ್ ವೇಣುಗೋಪಾಲ್, ಕೆಎಸ್ಆರ್ಟಿಸಿ ಚಾಲಕರು ಹಾಗೂ ನಿರ್ವಾಹಕರು ಇನ್ನೂ ಹಲವರು ಹಾಜರಿದ್ದರು. ಸುಮಾರು 4 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಭಾರತದ ಮೊದಲ ಸೌರಶಕ್ತಿ ಚಾಲಿತ ಚಾರ್ಜಿಂಗ್ ಹಬ್ ಇಂದು ಲೋಕಾರ್ಪಣೆಯಾಗಿದೆ. ಸೆಕೆಂಡ್ ಲೈಫ್ ಬ್ಯಾಟರಿ ಸಂಯೋಜಿತ ವಿದ್ಯುತ್ ವಾಹನ ಇವಿ ಚಾರ್ಜಿಂಗ್ ಹಬ್ ಇದಾಗಿದ್ದು, ಇಂಧನ ಸಚಿವ ಕೆಜೆ ಜಾರ್ಜ್ ಮತ್ತು ಸಚಿವ ಕೃಷ್ಣ ಬೈರೇಗೌಡರು ಚಾಲನೆ ನೀಡಿದರು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸಮೀಪದ ಬೇಗೂರು ಸರ್ಕಲ್ ಬಳಿ ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು. ಚಾರ್ಜಿಂಗ್ ಹಬ್ನಲ್ಲಿ ಒಟ್ಟು 23 ಚಾರ್ಜಿಂಗ್ ಪಾಯಿಂಟ್ ಅಧಿಕೃತವಾಗಿ ಸೇವೆಗೆ ಲಭ್ಯವಾಗಿದ್ದು, ಇಂಧನ ಇಲಾಖೆ ಮತ್ತು ಜರ್ಮನ್ ಸಂಸ್ಥೆಯ ಸಹಯೋಗದಲ್ಲಿ ಯೋಜನೆ ರೂಪಿಸಲಾಗಿದೆ. ಪ್ರತಿ ಯೂನಿಟ್ ವಿದ್ಯುತ್ ಬಳಕೆಗೆ 7 ರಿಂದ 8 ರುಗಳು ನಿಗದಿ ಮಾಡಲಾಗಿದ್ದು, ಏರ್ಪೋರ್ಟ್ ವಾಹನ ಸವಾರರಿಗೆ ಮತ್ತು ಸಾರ್ವಜನಿಕರಿಗೆ ಯೋಜನೆಯಿಂದ ಸಹಕಾರಿಯಾಗಲಿದೆ. ಮುಂದಿನ ದಿನಗಳಲ್ಲಿ ಈ ಯೋಜನೆ ವಿಸ್ತರಿಸುವಲ್ಲಿ ಇಲಾಖೆ ಕಾರ್ಯತಂತ್ರ ರೂಪಿಸುತ್ತಿದೆ. ಮೀನು ಹಿಡಿಯಲು ಹೋದ ಯುವಕನೊಬ್ಬ ನೀರು ಪಾಲಾದ ಘಟನೆ ಗೌರಿಬಿದನೂರು ತಾಲೂಕಿನ ಕಲ್ಲೂಡಿ ಗ್ರಾಮದ ಉತ್ತರ ಪೀನಾಕಿನಿ ನದಿಯಲ್ಲಿ ಭಾನುವಾರ ಸಂಜೆ ನಡೆದಿದೆ. ಭಾನುವಾರ ಗೌರಿಬಿದನೂರು ನಗರದ ನಾಗಪ್ಪ ಬ್ಲಾಕ್ ಕ್ರಿಶ್ಚಿಯನ್ ಕಾಲೋನಿಯ 21 ವರ್ಷದ ಮಿಚೆಲ್ ಜಾನ್ಸನ್ ಎಂಬ ಯುವಕ ಮೀನು ಹಿಡಿಯಲು ನದಿಗೆ ಇಳಿದಿದ್ದು ಕೊಚ್ಚಿ ಹೋಗಿರುವುದಾಗಿ ಸ್ಥಳೀಯರು ತಿಳಿಸಿದ್ದಾರೆ. ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಮೃತದೇಹಕ್ಕಾಗಿ ಶೋಧ ಕಾರ್ಯ ನಡೆಸುತ್ತಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾರುಕಟ್ಟೆಗೆ ಲಗ್ಗೆಯಿಟ್ಟ ಹಣ್ಣುಗಳ ರಾಜ ಮಾವು. ಎಲ್ಲೆಲ್ಲೂ ಇದೀಗ ಮಾವಿನ ಹಣ್ಣಿನದ್ದೇ ಹವಾ. ಗಮ್ಮೆನಿಸುವ ಮಾವಿನ ಪರಿಮಳಕ್ಕೆ ಮಾವು ಪ್ರಿಯರು ಫಿದಾ. ಬೋರ್ಡ್ಗಳ ಬದಲು ಗೋಡೆಗಳ ಮೇಲೆ ಅಧ್ಯಯನ ಮಾಡುತ್ತಿರೋ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು. ಗೋಡೆ ಮೇಲಿನ ಬರಹ ಕಂಡು ಶಾಕ್ ಆದ ಉತ್ತರ ವಿವಿ ಕುಲಸಚಿವ. ಜೀವನ ಭದ್ರತೆ ಒದಗಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಗ್ರಾಮ ಸಹಾಯಕರ ಒತ್ತಾಯ. ಜೂನ್ 9ರಿಂದ ಗ್ರಾಮ ಸಹಾಯಕರ ಮುಷ್ಕರ ಆರಂಭ. ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ನಡೆಯಲಿರೋ ಪ್ರತಿಭಟನೆ. ಮೊಬೈಲ್ ಸಂಭಾಷಣೆ ತಂದ ಆಪತ್ತಿಗೆ ರೈತರ ಆತಂಕ. ಕೆಐಎಡಿಬಿಗೆ ಜಮೀನು ನೀಡುವ ವಿಚಾರದಲ್ಲಿ 2 ರೈತರ ಸಂಭಾಷಣೆ. ರೈತರ ವಿರುದ್ಧ ಪ್ರಕರಣ. ಶಿಲಘಟ್ಟ ಗ್ರಾಮಾಂತರ ಠಾಣೆ ಮುಂದೆ ರೈತರ ಪ್ರತಿಭಟನೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.